ವರ್ಷದ ಹಿಂದೆಯೇ ಮೂಡ ಭ್ರಷ್ಟಾಚಾರದ ಬಗ್ಗೆ ದೂರು ಹೋಗಿತ್ತು ಲೋಕಾಯುಕ್ತಕ್ಕೆ. ಮೈಸೂರು ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿತ್ತು 1 ವರ್ಷದ ಹಿಂದೆನೇ. ಜಿಟಿ ದಿನೇಶ್ ಕುಮಾರ್ ಮತ್ತು ಮಂಜುನಾಥ್ ವಿರುದ್ಧ ದೂರು ಕೊಡ್ತಾರೆ. ಯಾರು? ಕೃಷ್ಣ ಅನ್ನುವಂತಹ ವ್ಯಕ್ತಿ ದಾಖಲೆ ಸಮೇತ ದೂರು ಕೊಡ್ತಾರೆ. ಇವಾಗ ಏನೇನು ನೀವು ಡಾಕ್ಯುಮೆಂಟ್ ನೋಡಿದ್ರಲ್ಲ, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಯಿಂದ ಸರ್ಕಾರಕ್ಕೆ 300 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ಹಾಗಂತ ಮೂಡ ಆಯುಕ್ತ ದಿನೇಶ್ ಮತ್ತು ವಿಶೇಷ ತಹಶೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ, ಮಂಜುನಾಥ್ ವಿರುದ್ಧ ದೂರು ಕೊಟ್ಟಿರ್ತಾರೆ. ಕೊಟ್ಟಿದ್ದರೂ ಕೂಡ ಲೋಕಾಯುಕ್ತದವರು ಸಣ್ಣದೊಂದು ನೋಟಿಸ್ ಕೂಡ ಕೊಡಲಿಲ್ಲ ಇವ್ರು ಯಾರಿಗೂ. ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಮಾತ್ರನೇ ನೋಡ್ತಾ ಇದ್ದೀವಿ. ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳದ್ದು ಸಹ ಸರ್ ಕೈವಾಡ ಇರೋಂಥದ್ದು. ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್, ಮೂಡ ಕಚೇರಿಯಲ್ಲಿರೋಂಥ ಆ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ 300ರಿಂದ 400 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದು ಹೆಂಗಪ್ಪ ಅಂತ ಅಂದರೆ ಸರ್, GPA ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್. ಸರ್ ಒಬ್ಬರು ಪೋಸ್ಟ್ ಮ್ಯಾನ್ ರಿಜಿಸ್ಟರ್ ಪೋಸ್ಟ್ ಇತ್ತು ಅಂತ ಅಂದರೆ ಅವ್ರ ಹೆಸ್ರಿಗೆ ಅಲ್ಲದೇನೆ ಬೇರೆ ಯಾರಿಗೂ ಕೊಡೋದಿಲ್ಲ. ಅಂಥದ್ರಲ್ಲಿ ಸರ್ ಇಲ್ಲಿ ಅಲಾಟ್ಮೆಂಟ್ ಒಬ್ಬರ ಹೆಸರಲ್ಲಾಗಿರ್ತದೆ, ಭೂಮಿ ಒಬ್ಬರ ಹೆಸರಲ್ಲಿ ಇರ್ತದೆ. ಕೋರ್ಟ್ ಯಾವುದಾದೋ ಕೋರ್ಟ್ ಡೈರೆಕ್ಷನ್ಸ್ಗಳನ್ನ ಇದರೊಳಗಡೆ ಸೇರಿಸ್ಬಿಟ್ಟು ಯಾರ್ದೋ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು ತಾವಿಲ್ಲಿ ಗಮನಿಸ್ಬೋದು ಸರ್. 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್. 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ. ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಈಗಲಾದ್ರೂ ಲೋಕಾಯುಕ್ತದವರು ಕಣ್ ತೆರೆದು ಇದ್ರ ಬಗ್ಗೆ ವಿಚಾರಣೆ ಕೈಗೊಳ್ಳಬೇಕು ಸೀರಿಯಸ್ ಆಗಿ ಅನ್ನೋದು ನಮ್ಮ ಆಗ್ರಹ ಸರ್. ಸೊ ಲಾಯರ್ ಈಗ ನಾನು ಏನೇನು ಹೇಳಿದೆ ಅದೇ ಪಾಯಿಂಟ್ಸ್ಗಳನ್ನೇ ಹೇಳ್ತಾ ಇದ್ದಾರೆ. SR ವ್ಯಾಲ್ಯೂ, ಸಬ್ ರಿಜಿಸ್ಟರ್ ವ್ಯಾಲ್ಯೂನೇ 1 ಕೋಟಿ ರೂಪಾಯಿ ಇದೆ. ಅದಕ್ಕಾದರೂ ಸ್ಟ್ಯಾಂಪ್ ಡ್ಯೂಟಿ ದುಡ್ಡು ತಗೋಬೇಕಲ್ವ? 600 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಅಂತಂದರೆ ಯಾರ್ಯಾರ ಹೆಸರಲ್ಲೋ ಇರತಕ್ಕಂಥ ಜಮೀನ ಇನ್ಯಾರ ಹೆಸರಿಗೋ ಕಾನೂನನ್ನು ಗಾಳಿಗೆ ತೂರಿ 3,000 ರೂಪಾಯಿ ನನಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಅಂತಂದರೆ ಅಲ್ಲಿಗೆ ಇನ್ನೇನು ಹೇಳಬೇಕು?